ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಡಾಕ್ಟರ್ ಇದಾರೆ. ಇಲ್ಲ ಸರ್, ಅದು ಯಾವಾಗಿಂದ 82ರಾಗಿಂದನೇ ಬಂದಿತ್ತು ಅನ್ಸುತ್ತೆ ಸರ್. ಈ ವೆಟರ್ನರಿ ಡಾಕ್ಟರ್ ಇಲ್ಲ ನಮಗೆ ಕೊಡಬೇಕು ಅಂತ ಅನ್ನೋದು ನೀವು ಅಪ್ಲಿಕೇಶನ್ ಹಾಕಿದ್ದೀರಿ? ಇಲ್ಲ ಸರ್, ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್ ಇಲ್ಲಿ. ಮುಂಚೆ ಇತ್ತು ಸರ್, ವೆಟರ್ನರಿ ಹಾಸ್ಪಿಟಲ್ ಇಲ್ಲದ ಕಾಲಕ್ಕೆ ಅಲ್ಲಿ ಇತ್ತು ಸರ್. ಈಗ ವೆಟರ್ನರಿ ಬಿಲ್ಡಿಂಗ್ ಹಂಗೆ ಇದೆಯಾ ಅಥವಾ ಏನಿದೆ? ಅದು ಭಾಳ ಬಿದ್ದಿದೆ ಸರ್. ಅಂದರೆ ಅದು ಎಲ್ಲ ಅದರಲ್ಲಿ ತಿರುಗಿ ಬಿಟ್ಟಿದೆ ಸರ್. ಆಮೇಲೆ ಗೋಡೆ ಎಲ್ಲ ಹೊಡೆದಿದೆ ಸರ್. ಇದು ಅದು ವಾಸಿ ಯೋಗಿಲ್ಲ ಸರ್. ಈಗ ವೆಟರ್ನರಿ ಯಾರಾದರೂ ಇದಕ್ಕೆ ಬೇಕು ಅಂತಂದರೆ ಅವ್ರು ಇಲ್ಲೇ ಕೊಡ್ತಾರೋ ದನಗಳ ಇಲ್ಲೆಲ್ಲ? ಮುಂಚೆ ಸರ್ ಹಿಂದಿತ್ತು ಸರ್. ಈಗ ಸದ್ಯದ ಇದರಲ್ಲಿ ಸಂತೆ ನಡೆಯೋದು ಇಲ್ಲೇನೆ, ದನಗಳ ಸಂತೆ. ಈ ರೈತರಿಗೆಲ್ಲ ಬಂದವರಿಗೆಲ್ಲ ಕುಡಿಯಕ್ಕೆ ನೀರಾದ್ರು ಇದೆಯಾ? ಇದೆ ಸರ್. ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅದೇ ಸರ್, ಈಗ ದುಡ್ಡಿನ ಇದಾಗಿದ್ದರಿಂದ ನಾವು ಅಲ್ಲ, ಈಗ ನೀರಿನ ವ್ಯವಸ್ಥೆ ಇದೆ ಸರ್. ನೀರಿನ ವ್ಯವಸ್ಥೆ ಹೆಂಗೆ, ಯಾವ ರೀತಿ? ಅದು ಟ್ಯಾಂಕ್ ಇದೆಯಾ? ನಳ ಇದಾವೆ ಸರ್. ಮತ್ತು ನಮ್ಮ ಆಫೀಸಿಗೆ ನೀರಿನ ವ್ಯವಸ್ಥೆ ಮಾಡಿರ್ತೀವಿ ಸರ್. ಅವ್ರೇನು ಬಂದು ಕರೆಂಟ್ ಇದೆ ಸರ್, ಎಲ್ಲ ಕಡೆ ಇದೆ. ಈಗ ಹೊಸದಾಗಿ ಕಂಬ ಜಡ್ಪಿ ಅನುದಾನದಲ್ಲಿ ಹಾಕಿದ್ದಾರೆ ಸರ್. ಜಡ್ಪಿ ಅನುದಾನದಲ್ಲಿ ಹಾಕಿದರೆ ಅದು ಕರೆಂಟ್ ಕನೆಕ್ಷನ್ ಕೊಟ್ಟು ಇದಾಗಬೇಕು ಸರ್. ಅದು ಜಡ್ಪಿ ಇವರು AWBRED ಅವ್ರಿಗೂ ಬರೆದಿದ್ದೀನಿ ಸರ್. ಅವರು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆ ಬಿಲ್ಡಿಂಗ್ ಏನಂತ ವೆಟರ್ನರಿ ಬಿಲ್ಡಿಂಗ್, ಅದನ್ನ ನೀವು ಡೆಮಾಲಿಷನ್ ಮಾಡ್ಕೊಂಡ್ರೆ ರೈತರ ಕಾಳ ಕಡೆ ಒಣಗ್ತಾರಲ್ಲ, ಅವ್ರಿಗೊಂದು ಮಲ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿ ಮಾಡೋದು. ಯಾಕಂದ್ರೆ ಅಲ್ಲಿ ನಾಯಿ ಥರ ಮಲ್ಕೊಂಡಿರ್ತಾರೆ ರೈತರು. ಅಂದ್ರೆ ಏನು ಗೊತ್ತಾ, ಅಲ್ಲಿ ಕಾಳು ಹಾಕಿ ಅಲ್ಲೇ ಮಲ್ಕೊಂಡು ನಾಯಿ ಥರ ನಾವೆಲ್ಲ ನೋಡಿರೋದು. ಅಂದರೆ ಇಲ್ಲೇ ರೈತ ಭವನ ಅಂತೇಳಿ ಸರ. ಸರ, ರೈತ ಭವನ ಅಂತೇಳಿ ಕರೆಂಟ್ ಸರಿಯಾಗಿ ಸಪ್ಲೈ ಇಲ್ಲ ರೀ. ಹೌದ್ರಿ? 2 ವರ್ಷದಿಂದ ನಾವು ಹೇಳ್ತಾ ಬಂದೇವಿ. ರೈತ ಸಂಘದ ಅಧ್ಯಕ್ಷರು ಕೂಡ ನಿಮಗೆ ಇಲ್ಲಿ ಹೇಳ್ಕೊಂತ ಬಂದಾರ. ಆ ನಂತರ ಅದನ್ನು ಇವ್ರು KBR ಬರ್ತಾರೆ, ಅವರು ರಿಪೇರಿ ಮಾಡ್ತಾರೆ, ರೇಟಿಂಗ್ ಸರಿ ಮಾಡ್ತಾರೆ ಅಂತಂದ್ರೆ ನೀರಿನ ವ್ಯವಸ್ಥೆ ಅಲ್ಲಿಲ್ಲ. ಹೊಳ್ಳಿ ಆ ನಂತರ ಹಿಂದೆ ಮೇಲೆ ಅಲ್ಲಿ ಚಾವಿ ಮುರ್ಕೊಂಡು ಹೋಗ್ಬಿಟ್ಟಿದ್ರು. ಮುರ್ಕೊಂಡು ಹೋದಾಗ ಹೊಳ್ಳಿ ನೀವು ಅದನ್ನ ಎಲ್ಲರೂ ಕೂಡಿ ಮತ್ತು ಅದನ್ನು ಸರಿಪಡಿಸಿದ್ರಿ. ಅಲ್ಲೆಲ್ಲ ಜಂಗಲ್ ಆದಂಗೆ ಇದೆ, ಸ್ವಚ್ಛತೆ ಇಲ್ಲ. ಇದನ್ನು ಪದೇ ಆಗಿ 2 ಸಲನೂ ನಾವು ಹೇಳಿದ್ದೈತಿ. ನೀವು ನಿರ್ಲಕ್ಷ್ಯತನ ನಿಮ್ಮ ಕಡೆಗೂ ಆಗಾಕತ್ತಾವೆ. ಸಾಧ್ಯ ಆದ ಮಟ್ಟಿಗೆ ನೀವು ಅದು ಸುಧಾರಣೆ ಮಾಡುವಂಥ ಕೆಲಸ ನೀವು ಮಾಡ್ತಾಯಿಲ್ಲ. ಯಾಕೆ? ಈ ಸದ್ಯ ವಾಸ್ತವಿಕವಾಗಿ ಇದ್ದಂಥದ್ದು ಇದು ನಾ ಕೇಳ್ತಾ ಇರೋದು. ಈ ರೈತ ಭವನ ನಿಮಗೆ ಸೇರಿದೆ? ನಮಗೆ ಪರಿಸ್ಥಿತಿ ನೋಡೋಣಲ್ರಿ. ರೈತ ಭವನ ಇರ್ತಾವೆ, ನಾಯಿಗಳು ಇರ್ತಾವೆ. ಅದಕ್ಕೆ ನೀವೀಗ ಏನು ಸರ್ ಕೊಡ್ರಿ ನಮಗೆ. ಈಗ ಇನ್ನು ಈ ಕ್ರಮ ಮುಂದೆ ಏನು ಮಾಡ್ತೀರಲ್ಲ? ಈಗ ಈಗ ಇದು ಕರೆಂಟ್ ಕಂಬ ಕುಂಚರ್ ಸರ್, ಅದ್ರದ್ದು ಕನೆಕ್ಷನ್ ಅಲ್ಲಿ ಬರೋದೈತೆ ಸರ್. ವಾಟರ್ದು RO ಘಟಕದ ಮಾಡಕ್ಕೆ ಇವ್ರಿಗೆ ಧರ್ಮಸ್ಥಳದ ಅವ್ರಿಗೆ ಹೇಳಿದೀವಿ ಸರ್. ಅದ್ರದ್ದು ಮಂಜೂರಾತಿ ಬಂದ ಕೂಡಲೇ ಅದನ್ನ ಅವ್ರು ಮಾಡ್ತೀನಿ ಅಂದಾರ. RO ಘಟಕ ತಮಗೂ ತಿಳಿಸಿನಲ್ರಿ, RO ಘಟಕ ಮಾಡೋದು ಅಂದಾಜರ ಇನ್ನೆಷ್ಟು ದಿನದಾಗ ಸುಧಾರಣೆ ಆಗ್ಬೋದು ನಿಮ್ಮ ಇದ್ರೊಳಗಾರ? ನಮ್ಮ ಪ್ರಯತ್ನ ಅಂತೂ ಅದೇ ಸರ್. ತಾವು ನಮ್ಮ ಜೊತೆನೇ ಇದರಿ ನೋಡ್ಕೊಂಡು ಅದೇ ರೀ ಹೇಳ್ತಾ ಇರೋದು ಪದೇ ಈಗ ನಾವು ಇದೇ ಡಿಸ್ಕಸ್ ಆಗೋದು ಕೆಲಸ ಆಗ್ತಾ ಇಲ್ಲ. ಈಗ ನನ್ನ ಹಂತದಲ್ಲಿ ಇದ್ರೆ ಅದು ಆಗುತ್ತಿತ್ತು ಸರ್. ಬಟ್ ಆದಷ್ಟು ಬೇಗವಾಗಿ ಅದನ್ನು ನೀವು ಮಾಡಬೇಕು ಸರ್. ಸುಪ್ರೀಂ ನೀವೇ ಅಲ್ಲ ಇಲ್ಲಿ.